ಯಾರೆಲ್ಲ ವಿಶೇಷವಾದ ಸ್ಪೆಷಲ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಆಗ್ತಿದ್ದೀರೋ ಅವರೆಲ್ಲರೂ ನಾನು ಹೇಳೋ ಅಂಥ ಈ ಸಿನಿಮಾಗಳನ್ನು ಕಂಪಲ್ಸರಿಯಾಗಿ ನೋಡಿರಬೇಕು ವರ್ಕ್ಶಾಪ್ಗೆ ಮುಂಚಿತವಾಗಿ. ಸೊ ಜನವರಿ 9-10 ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಸ್ಪೆಷಲ್ ವರ್ಕ್ಶಾಪ್ ಇದೆ. ಈ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ. ದಯವಿಟ್ಟು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡ್ಕೊಳ್ಳಿ. ಏನೆಲ್ಲ ಮಾಡಬೇಕು, ಯಾವ್ಯಾವ ದಿನಗಳಲ್ಲಿ ವಿಶ್ವಕ್ರಿಯೆಗಳಿರುತ್ತೆ, ಕೆಲವು ಮಂತ್ರಗಳಿರುತ್ತೆ, ಕೆಲವು ತಂತ್ರಗಳಿರುತ್ತೆ, ಅದನ್ನೆಲ್ಲವನ್ನೂ ಪೂರಕವಾಗಿ ಮಾಡಿರಬೇಕು. ಅದನ್ನೆಲ್ಲವನ್ನು ನಮ್ಮ ಟೀಮ್ ಹೇಳ್ಕೊಡ್ತಾರೆ ನಿಮಗೆ. ಹಾಗಾಗಿ ಅದ್ರ ಜೊತೆ ಈ ಸಿನಿಮಾಗಳನ್ನು ನೋಡಿರಬೇಕು. ಯಾವ ಸಿನಿಮಾಗಳದು? ಮೊದಲನೇದು ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್. ದಿಸ್ ಅ ವೆರಿ ಫೇಮಸ್ ಮೂವಿ ಆನ್ ಫಿನಾನ್ಸ್. ಸೊ ತುಂಬ ಜನ ನೋಡಿರಲಿಕ್ಕಿಲ್ಲ. ಒಂದು ವೇಳೆ ನೋಡಿದರೂ ಆ ಟೈಮ್ಗೆ ನೀವು ಗ್ರಹಿಸಿದಿರಲ್ವೋ ಗೊತ್ತಿಲ್ಲ. ಸೊ ಯು ಮಸ್ಟ್ ವಾಚ್ ದಿಸ್ ಮೂವಿ ಬೈ ಆಲ್ ಮೀನ್ಸ್. ಎರಡನೇದು ದ ಫೌಂಡರ್. ನೋಡಿ, ಇವತ್ತು ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಚೈನ್ ಆಫ್ ರೆಸ್ಟೋರೆಂಟ್ಸ್, ಇದಕ್ಕಿಂತ ದೊಡ್ಡ ಹೋಟೆಲ್ ಯಾವುದೂ ಇಲ್ಲ, ಅದು ಮೆಕ್ಡೊನಾಲ್ಡ್ಸ್. ಸೊ ಹೇಗೆ ಮೆಕ್ಡಿ ಶುರುವಾಯಿತು, ಯಾರು ಮಾಡಿದರು, ಹೇಗೆ ಈ ಒಂದು ಮಟ್ಟಕ್ಕೆ ಬೆಳೆಸೋದಕ್ಕಾಯಿತು, ಇದೆಲ್ಲದ್ರ ಬಗ್ಗೆನೂ ಇದೆ. ವ್ಯಾಪಾರದ ಬಗ್ಗೆ ಅಂತೂ ಎಷ್ಟೋ ಕಲಿಬೋದು. ಸೊ ಅದ್ರ ಬಗ್ಗೆ ಇದಿರೋದ್ರಿಂದ ದಯವಿಟ್ಟು ಇದನ್ನು ನೋಡಿರಬೇಕು. ಮೂರನೇದು ದ ಸೋಷಲ್ ನೆಟ್ವರ್ಕ್. ಇದು ಒಂದು ತುಂಬ ನನ್ನ ಪರ್ಸ್ನಲ್ ಫೇವ್ರೇಟು. ಸೊ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ ಫೌಂಡರ್ ಈಸ್ ಲೇಟೆಸ್ಟ್ 1990s ನಮ್ಮ ಜೊತೆ ಝೆನ್ಜಿ ಅಂತಲೇ ಕರಿಬೋದು, ಝೆನ್ಜಿ. ಸೊ ಯು ಮಸ್ಟ್ ವಾಚ್ ದಿಸ್. ಆಲ್ ಆಫ್ ಅಸ್ ಹ್ಯಾವ್ ಟು ವಾಚ್ ದಿಸ್. ನಾಲ್ಕನೇದು ಬಂದು ದ ಸ್ಕ್ಯಾಮ್ 1992. ಅದು ಸ್ಕ್ಯಾಮ್ ಆಗಿರ್ಬೋದು, ಬಟ್ ಆದರೂ ಕಲಿಯೋ ವಿಚಾರದಲ್ಲಿ ಇವೆಲ್ಲ ಮೂವಿಗಳಿಗಿಂತ ತುಂಬ ಫೇಮಸ್ ಅಂತ ಹೇಳ್ಬೋದು. ಇಟ್ಸ್ ಅ ವೆಬ್ ಸೀರೀಸ್, ವೆರಿ ಬ್ಯೂಟಿಫುಲ್ ವೆಬ್ ಸೀರೀಸ್. ಸೊ ಎಲ್ಲರೂ ಇಟ್ಸ್ ಮ್ಯಾಂಡೇಟ್ರಿ, ಯು ಮಸ್ಟ್ ವಾಚ್ ದಿಸ್. ನೀವು ಯಾವಾಗ ಇದನ್ನೆಲ್ಲ ನೋಡ್ತೀರೋ ಆವಾಗ ಯು ಆರ್ ಪ್ರೋಗ್ರಾಮಿಂಗ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ಸುಪ್ತ ಚೇತನ ಮನಸ್ಸನ್ನು ದುಡ್ಡಿನ ವಿಚಾರಕ್ಕೆ, ಹಣ, ಆಸ್ತಿ, ಐಶ್ವರ್ಯಗಳ ವಿಚಾರಕ್ಕೆ ಪೂರಕವಾಗಿ ನಾವು ಪ್ರೋಗ್ರಾಮ್ ಮಾಡ್ದಂಗೆ ಲೆಕ್ಕ. ನಮ್ಮ ಮನಸ್ಥಿತಿ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಹೇಗೆಲ್ಲ ಜನಗಳು ಮೋಸ ಮಾಡ್ತಾರೆ, ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ವಿಶೇಷವಾಗಿ ಹಣ, ಆಸ್ತಿ, ಐಶ್ವರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲವನ್ನು ನಾವು ತಿಳ್ಕೊಳ್ತಾ ಹೋಗ್ತೇವೆ. ಇನ್ನು 9 ಸಿನಿಮಾಗಳಿದೆ. ಆ 9 ಸಿನಿಮಾಗಳನ್ನು ಯಾರೆಲ್ಲ ವರ್ಕ್ಶಾಪ್ ಅಟೆಂಡ್ ಮಾಡ್ತೀರೋ ಅವ್ರಿಗೆ ನಾನು ಹೇಳ್ಕೊಡ್ತೇನೆ, ಅವ್ರಿಗೆ ತಿಳಿಸ್ತೇನೆ. ಅದು ವರ್ಕ್ಶಾಪ್ ಆದಮೇಲೆ ಅಟೆಂಡ್ ಮಾಡಿದ್ರೆ, ಆಮೇಲೆ ನೋಡಿದರೆ ಸಾಕು. ಸೊ ದಯವಿಟ್ಟು ಈ ಒಂದು 5 ಸಿನಿಮಾಗಳನ್ನು ಎಲ್ಲರೂ ನೋಡಿ ಕಾರ್ಯಾಗಾರಕ್ಕೆ ಬರಬೇಕು. ಇನ್ನೂ ಪೂರಕವಾದ ಒಂದು ಪ್ರಿಪ್ರೇಷನ್ಸ್ ಇದೆ. ದಯವಿಟ್ಟು ನಮ್ಮ ಟೀಮ್ಗೆ ಕೇಳ್ಕೊಳ್ಳಿ. ಯಾರೆಲ್ಲ ಸ್ಪೆಷಲ್ ವರ್ಕ್ಶಾಪ್ ಬರ್ತಿದ್ದೀರೋ ಅವರೆಲ್ಲರೂ ಇದನ್ನು ನೋಡಿರಬೇಕು ಮುಂಚಿತವಾಗಿ. ಆಮೇಲೆ ಅಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳ್ದಾಗೆ ದೆರ್ ಈಸ್ ಲಾಟ್ ಆಫ್ ಪ್ರಿಪ್ರೇಷನ್ಸ್ ಬಿಫೋರ್ ದಿ ಸ್ಪೆಷಲ್ ವರ್ಕ್ಶಾಪ್. ಸೊ ಡೋಂಟ್ ಜಸ್ಟ್ ರ್ಯಾಂಡಮ್ಲಿ ಅಟೆಂಡ್. ಅದಕ್ಕೆ ಫ್ರೂಟ್ ಬರಬೇಕು. ನೀವು ಕೇಳ್ಕೊಂಡಿದ್ದೆಲ್ಲ ಪಡ್ಕೋಬೇಕು. ನೀವು ಅಂದುಕೊಂಡಿದ್ದಾಗಬೇಕು ಅಂತಂದರೆ ಪೂರಕವಾಗಿ ರೆಡಿ ಆಗಬೇಕು, ಗೊತ್ತಿರಲಿ. ಯಾರೋ ಒಬ್ರು ಹೇಳ್ತಾರೆ, ಸಾಲ ಎಂದರೆ ಸಾವಿನ ಮನೆಯ ಮುಂದೆ ಶಾಮಿಯಾನ ಹಾಕದಂತೆ ಅಂತ. ಈಗ ಸಾಲ ತೆಗೆದುಕೊಂಡು ಬರ್ತೀವಪ್ಪ, ಸಾಲ ತೆಗೆದುಕೊಂಡು ಬಂದು ಜೀವನ ಮಾಡಿರ್ತೇವೆ. ಅದು ಹೇಗಿರುತ್ತೆ ಅಂತಂದರೆ, ಯಾರೋ ನಮ್ಮ ಮನೆಯಲ್ಲೇ ಸಾವಾಗ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಶಾಮಿಯಾನ ಹಾಕಿರ್ತೀವಿ, ಅದರ ನೆರಳಿದ್ದಂಗೆ ಅಂತ. ನಿಜವಾಗಲೂ ಅದು ನೆರಳು ತಂಪಾಗಿರುತ್ತಾ ಅಥವಾ ಹೀಟಾಗಿರುತ್ತಾ? ಈಗ ಬಿಸಿಲಿರುತ್ತಪ್ಪ, ಶಾಮಿಯಾನ ಇರುತ್ತೆ. ಎಲ್ಲೋ ಶಾಮಿಯಾನ ಇರೋ ಹತ್ರ ಆ ನೆರಳು ತಂಪಾಗಿರುತ್ತೆ, ಅಪ್ಪ ನೆರಳಿದೆ ಅಂತಂತೇಳಿ. ಅದೇ ನಮ್ಮ ಮನೆಯಲ್ಲಿ ಸಾವಾಗಿ ಅಲ್ಲಿ ನಾವು ಶಾಮಿಯಾನ ಹಾಕಿದರೆ ನಿಜವಾಗ್ಲೂ ಅದು ತಂಪು ಅನಿಸ್ತಿರುತ್ತಾ? ಸಾಲ ಅನ್ನೋದು ಆಗಿರುತ್ತೆ. ಸೊ ಹಾಗಾಗಿ ನಾವು ಸಾಲ ಮಾಡಬಾರ್ದು. ವಿಶೇಷವಾಗಿ ಯಾರೆಲ್ಲ ನಮ್ಮ ಕಾರ್ಯಾಗಾರಕ್ಕೆ ಬಂದಿರ್ತೀರೋ ಅವರೆಲ್ಲರೂ ಸಾಲ ಮುಕ್ತರಾಗಬೇಕು. ಒಂದು. ಎರಡನೇದು, ಸಾಲ ಮಾಡೋಕ್ಕೆ ಹೋಗಲೇಬಾರ್ದು. ಒಂದು ವೇಳೆ ಸಾಲ ಮಾಡಲೇಬೇಕು ಅಂತಂದರೆ ಯಾವುದಕ್ಕೆ ಮಾಡಬೇಕು ಅಂತ ನಾನು ವರ್ಕ್ಶಾಪಲ್ಲಿ ಹೇಳ್ಕೊಟ್ಟಿದ್ದೇನೆ. ಅಂಥದಕ್ಕೆ ಮಾತ್ರ ಮಾಡಬೇಕು. ಅದು ಬಿಟ್ಟರೆ ನಾವು ಸಾಲದ ವಿಚಾರಕ್ಕೆ ಹೋಗಲೇಬಾರ್ದು. 2026 ಇನ್ನೇನು ಹತ್ತಿರದಲ್ಲೇ ಬರ್ತಿದೆ. ನಾವೆಲ್ಲರೂ ಶ್ರೀಮಂತರಾಗಬೇಕಂತಂದರೆ ಮೊದಲು ಸಾಲ ಮುಕ್ತರಾಗಿರಬೇಕು. ಸೊ ಸಾಲವನ್ನು ಹೇಗೆ ಮುಕ್ತಪಡಿಸ್ಕೊಳ್ಬೇಕು ಅದ್ರ ಬಗ್ಗೆನೂ ಸ್ಪೆಷಲ್ ವರ್ಕ್ಶಾಪಲ್ಲಿ ಹೆಚ್ಚು ವಿವರಗಳು ಸಿಗುತ್ತೆ. 63 ಬಗೆಯ ವ್ಯಾಪಾರಗಳನ್ನು ನಾವು ಕಲಿತೇವೆ. ಯಾರು ಬೇಕಾದರೂ ಮಾಡ್ಬೋದು. ಕೆಲವೆಲ್ಲ ಝೀರೋ ಇನ್ವೆಸ್ಟ್ಮೆಂಟ್ ಇರುತ್ತೆ, ₹1 ಇನ್ವೆಸ್ಟ್ಮೆಂಟ್ ಇರಲ್ಲ, ಅಂಥ ಬಿಸ್ನೆಸ್ಗಳಿದೆ. ಕೆಲವೆಲ್ಲ ಇನ್ವೆಸ್ಟ್ಮೆಂಟ್ ಇರೋವಂಥದ್ದು ಇದ್ದಾವೆ. ಹೇಗೆ ಮಾಡೋದು ಇದನ್ನೆಲ್ಲ ಎಲ್ಲದ್ರ ಬಗ್ಗೆ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ.
ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.